ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾರೆಲ್ಲ ಪಾಠ ಕಲಿಸಿದ್ದಾರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಅಲ್ಲ, ನಿಮ್ಮಿಂದ ತಪ್ಪಾಗಿ ನೀವೇನು ಪಾಠ ಕಲ್ತಿದ್ರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಎಲ್ಲನೂ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಮೊದಲು. ನೀವೇನು ಈ ಭ್ರಮೆಯಿಂದ ಹೊರಗೆ ಬಂದರೆ ರಿಯಾಲಿಟಿಯಲ್ಲಿ ಬದುಕೋಕ್ಕೆ ಸಾಧ್ಯ ಇರುತ್ತೆ. ಓಕೆ, ಇದು ನನಗೆ ಶಾರ್ಟ್ ಪೀರಿಯಡಲ್ಲಿ ಇನ್ಕಮ್ ಮಾಡಬೇಕು. ಇನ್ಕಮ್ ಏನಕ್ಕೆ ಮಾಡಬೇಕು? ಉದ್ದೇಶ ಏನು? ಮದುವೆ ಆಗಬೇಕು, ಲೈಫ್ನ ಎಂಜಾಯ್ ಮಾಡಬೇಕು, ಈ ಥರ ಮನೆ ಕಟ್ಟಬೇಕು, ಈ ಥರ ಗಾಡಿ ತಗೋಬೇಕು, ಇಂಥದ್ದು ಐಫೋನ್ ಬೇಕು. ಬಟ್ ಏನಪ್ಪ ಅಂದರೆ, ನಿಮ್ಮ ಹತ್ರ ಏನಾದರೂ ಒಂದು ಫೋಕಸ್ ಇದ್ದರೆ, ಅಲ್ಲ ವಿಷನ್ ಇದ್ದರೆ ಅದ್ರ ಹಿಂದೆ ಹೋಗಿ. ಅದು ಶಾರ್ಟ್ ಕಟ್ಟಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಟೈಮ್ ಕೊಡಲಿ, ಸ್ವಲ್ಪ ಟೈಮ್ ತಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ವಿಷನ್ ಜೊತೆನೇ ಹೋಗಿ. ಏನಕ್ಕಂದರೆ ಇವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಲೆಜೆಂಡ್ಸ್. ಒಂದು ರತನ್ ಟಾಟಾ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ದೊಡ್ಡ ದೊಡ್ಡ ಮಿಲಿಯನರಿ ಯಾರಿರ್ಬೋದು. ಬರೀ ಒಂದು ಹಣ, ಮನೆ, ಆಸ್ತಿ, ಒಂದು ರಾಯ್ಸ್ ಗಾಡಿ, ದೊಡ್ಡ ಬಂಗ್ಲೆ, ಇದೇ ಒಂದು ಸಂಪತ್ತು ಅಂತ ಅಂದ್ಕೊಂಡಿದ್ರೆ ಅವ್ರು ಯಾವಾಗಲೂ ಡ್ರಾಪ್ ಮಾಡ್ತಿದ್ರು ಬಿಸ್ನೆಸ್ನ. ಬಟ್ ಶ್ರೀಮಂತಿಕೆ ಅನ್ನೋದು ಬರೀ ಅಷ್ಟಕ್ಕೆಲ್ಲ. ಬಟ್ ಅವ್ರು ಶ್ರೀಮಂತರಾಗಿದ್ದಾರೆ ಅಂತಾದರೆ ಬರೀ ದುಡ್ಡು, ಹಣ, ಆಸ್ತಿ ಇಂದಷ್ಟು ಐಶ್ವರ್ಯಮಯ ಜೀವನಕ್ಕೆ ಅವ್ರು ಅಟ್ಯಾಚ್ ಆಗಿಲ್ಲ. ಅವ್ರದ್ದೊಂದು ವಿಷನ್ ಇದೆ, ಅದ್ರ ಹೋಗ್ತಾ ಇದ್ದಾರೆ. ಅವರು ಎಂಡ್ ತನಕ ಹೋಗ್ತಾರೆ. ಅವ್ರದ್ದು ವಿಷನೇ ಬೇರೆ, ಟಾರ್ಗೆಟೇ ಬೇರೆ, ಅದರಿಂದ ಹೋಗ್ತಾನೇ ಇದ್ದಾರೆ. ಯಾವುದೇ ಡಿಸ್ಟರ್ಬ್ ಮಾಡುವಂಥ ಫ್ಯಾಮಿಲಿನ ಕಟ್ ಆಫ್ ಮಾಡಿದ್ದಾರೆ, ಫ್ರೆಂಡ್ಶಿಪ್ನ ಕಟ್ ಆಫ್ ಮಾಡಿದ್ದಾರೆ, ರಿಲೇಷನ್ಶಿಪ್ನ ಕಟ್ ಆಫ್ ಮಾಡಿದ್ದಾರೆ. ಬರೀ ಫೋಕಸ್ ಓನ್ಲಿ ವಿಷನ್. ಅವರ ವಿಷನಲ್ಲೇ ಹೋಗ್ತಾ ಇರ್ತಾರೆ, ಯಾವುದೇ ಅಡ್ಡ ಇಲ್ಲ ಅವರಿಗೆ. ಸೊ ಅವ್ರದ್ದೆಲ್ಲ ಬಯೋಗ್ರಫಿ ನೀವು ನೋಡ್ತೀರಂತಾದರೆ ತುಂಬ ಟೈಮ್ ತಗೊಂಡಿದೆ. ಇವಾಗ ಒಂದು ಎಐಯಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ಬೋದು, ವಾಯ್ಸ್ ಎಡಿಟಿಂಗ್ ಮಾಡ್ಬೋದು, ಸ್ಕ್ರಿಪ್ಟ್ ಬರೆದು ಕೊಡುತ್ತೆ ChatGPT. ಸೊ ಈ ಥರನೇ ಒಂದು ಯೂಟ್ಯೂಬಲ್ಲಿ ನಾನು ಇಂಥದ್ದೇ ಮಾಡಿ ಮಾನಿಟೈಸನ್ ಮಾಡಿಕೊಂಡು ನಾನು ದುಡ್ಡು ಮಾಡ್ತೀನಿ ಅನ್ನೋದು ಒಂಥರ ಮೂರ್ಖತನ. ಆ ಥರ ಇರ್ತಿದ್ರೆ ಡಾಕ್ಟ್ರ್ ಬ್ರೋ ನಮ್ಗೆ ಕಾಣಕ್ಕೆ ಸಿಗ್ತಿರ್ಲಿಲ್ಲ, ಒಂದಷ್ಟು ಕ್ರಿಯೇಟರ್ಸ್ ಕಾಣಕ್ಕೆ ಸಿಗ್ತಿರ್ಲಿಲ್ಲ. ಏನಕ್ಕಂದರೆ ಅವ್ರು ಫೇಸ್ ಜೊತೆ ವೀಡಿಯೋ ಮಾಡ್ತಾರೆ, ಅವ್ರ ಓನ್ ವಾಯ್ಸಲ್ಲಿ ವೀಡಿಯೋ ಮಾಡ್ತಾರೆ, ಅವ್ರದ್ದು ಕಂಟೆಂಟೇ ಬೇರೆ ಇರುತ್ತೆ. ಏನಕ್ಕೆ ಮಾಡಬೇಕಿತ್ತು ಅವರು? ಯೂಸ್ ಮಾಡ್ಕೊಂಡೇ ಮಾಡ್ಬೋದಿತ್ತಲ್ಲ. ಇವಾಗ ನಾವು ಡಾಕ್ಟ್ರ್ ಬ್ರೋ ಹಿಂಗೆ ನೋಡಿದ್ರೆ ಗೊತ್ತಾಗ್ತದೆ ಡಾಕ್ಟ್ರ್ ಬ್ರೋ ಅಂತ. ಅಷ್ಟು ಸ್ಟ್ರಗಲಿಂಗ್ ಇತ್ತು, ಒಂದಷ್ಟು ಓಡಾಟ ಮಾಡ್ತಾರೆ. ಅದು ಅವ್ರು ಮಾಡ್ತಿರೋದು ಹಣ, ಆಸ್ತಿ, ನೇಮ್, ಫೇಮ್ಗೋಸ್ಕರ ಅಲ್ಲ. ಅದು ಅವ್ರದ್ದು ಪ್ಯಾಷನ್. ಲೈಫಲ್ಲಿ ಯೂಟ್ಯೂಬಲ್ಲಿ ಏನಾದರೂ ಮಾಡಬೇಕು ಅನ್ನೋ ವಿಷನ್, ಆ ಪ್ರೇರಣೆ ಮುಖಾಂತರ ಅವ್ರು ಹೋಗ್ತಾ ಇದ್ದಾರೆ. ಬಿಟ್ಟರೆ ನಂಗೆ ದುಡ್ಡು ಮಾಡಬೇಕು, ನಂಗೆ ಐಶ್ವರ್ಯಮಯ ಜೀವನ ಬದುಕಬೇಕು, ಅದೆಲ್ಲ ತಲೆಯಲ್ಲಿಲ್ಲ ಅವ್ರದ್ದು. ಸಿಂಪಲ್ ಆಗಿದ್ದಾರೆ ಅವರು. ನಾನು ಡಾಕ್ಟರ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಇನ್ನೂ ಮಾಡ್ತಾನೇ ಇದ್ದಾರೆ, ಮುಂದುವರಿತಾನೇ ಇದ್ದಾರೆ. ನಾನು ಈ ದೊಡ್ಡ ಯೂಟ್ಯೂಬರ್, ನನಗೆ ಎಷ್ಟು ಲಕ್ಷ ಬರ್ತಿದೆ ಅಥವಾ ಏನೋ ತಲೆಯಲ್ಲಿಲ್ಲ ಅವ್ರದ್ದು. ಬಟ್ ನಂಗೆ ಮಾಡಬೇಕು, ನನ್ನ ಪ್ಯಾಷನ್ ಇದೆ. ಒಂದು ಕ್ಯಾಂಪಿಂಗ್ ವೀಡಿಯೋ ಮಾಡ್ತಾರೆ ಒಂದಷ್ಟು, ಅಥವಾ ನಮ್ಮ ಮಂಗಳೂರಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ ಇದ್ದಾರೆ, ಶಟರ್ ಬಾಕ್ಸ್ ಫಿಲ್ಮ್ಸ್. ಸೊ ಅವರು ಕೂಡ ಹೇಳ್ತಿರೋದು ಪ್ಯಾಷನ್ ಇದ್ದರೆ ಮಾಡಿ, ಯೂಟ್ಯೂಬಲ್ಲಿ ದುಡ್ಡಿಗೋಸ್ಕರ ಮಾಡಬೇಡಿ ಅಂತ ಅಂತಿದ್ದಾರೆ ಅವರು. ನಾವೇನು ಮಾಡ್ತಿದ್ದೀವಿ, ದುಡ್ಡು ಆಗಬೇಕು, ಲೈಫ್ ಸೆಟ್ಲ್ ಆಗಬೇಕು ಅಂತ ಅಷ್ಟೊಂದು ಶಾರ್ಟ್ಕಟ್ಟಿಗೆ ಹೋಗಿ ಟ್ರೇಡಿಂಗ್ ಮಾಡಿ ಅದರಲ್ಲಿ ಸುಟ್ಟೋಗಿ ಒಂದು ಬೇಗ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಒಂದು ಹುಚ್ಚಾಟದಲ್ಲಿ ಯಾವುದೋ ಒಂದು ಇಲ್ಲೀಗಲ ಸ್ಕ್ಯಾಮಿಗೆ ಬಿದ್ದು ಜೀವನ ಪರ್ಯಾಂತ ಸುಸ್ತಾಗಿ ನಮ್ಮ ವ್ಯಾಲ್ಯೂನ ಕಳ್ಕೊಂಡು ನಮಗಿರುವಂಥ ವ್ಯಕ್ತಿತ್ವನ ಮರೆತು ಡ್ಯಾಮೇಜ್ ಆಗಿಬಿಡ್ತೀವಿ. ಸೊ ಇದು ಫಸ್ಟ್ ಪಾಯಿಂಟ್, ಇದು ಬೇಡ. ನಾನು ಮಾತಾಡೋದು ಓಪನ್ ಆಗಿರುತ್ತೆ. ನಿಮ್ಗೆ ಬೇಜಾರಾಗುತ್ತೆ ಅಥವಾ ನನ್ನ ಮಾತು ಕಷ್ಟ ಆಗುತ್ತೆ, ಹಿಂಸೆ ಆಗುತ್ತೆ ಅಂದರೆ ದಯಮಾಡಿ ಇವಾಗಲೇ ಕಟ್ ಆಫ್ ಮಾಡಿ. ಓಕೆ. ಇನ್ನೊಂದು, ನಿಜವಾಗಲೂ ಹೆಣ್ಣು ಮಾಯೆ ಖಂಡಿತ ಅಲ್ಲ, ಹೊನ್ನು ಮಾಯೆ ಖಂಡಿತ ಅಲ್ಲ, ಮಣ್ಣು ಮಾಯೆ ಖಂಡಿತ ಅಲ್ಲ. ಮಾಯೆ ನಮ್ಮ ಈ ಕಣ್ಣಲ್ಲಿದೆ. ಅರ್ಥ ಆಗ್ತಿದೆಯಾ?
ಮಾಯೆ ಅನ್ನೋ ಪೊರೆ ನಮ್ಮ ಕಣ್ಣಲ್ಲಿದೆ, ಅದು ಕಲಚಬೇಕು, ಅದು ಅದರ ಪಾಡಿಗೆ ಹೋಗ್ಬೇಕು. ಅವಾಗ ಅದರ ಪಾಡಿಗೆ ಅದು ಹೋಗಲ್ಲ. ಏನಕ್ಕಂದರೆ ಅದಕ್ಕೆ ಜ್ಞಾನ ಬೇಕು, ಒಂದಷ್ಟು ಅರಿವು ನಮ್ಮಲ್ಲಿ ಬರಬೇಕು. ನಾವೇನು ಮಾಡ್ತಿದ್ದೀವಿ, ಈ ಪ್ರಪಂಚದಲ್ಲಿ ಏನಿದೆ ಅದೇ ಸತ್ಯ, ಈ ಪ್ರಪಂಚದಲ್ಲಿ ಏನೋ ಒಂದು ಹೇಳಿ ಹೋಗಿದ್ದಾರೆ ಅದೇ ಸತ್ಯ. ವಿಮರ್ಶನೆ ಮಾಡ್ತಾಯಿಲ್ಲ, ನಾವು ವಿಮರ್ಶನೆ ಮಾಡ್ತಿಲ್ಲ. ನಮ್ಮ ಒಂದು ಕತೆ ಮುಖಾಂತರ, ಒಂದಷ್ಟು ಗ್ರಂಥದ ಮುಖಾಂತರ ತಿಳಿಸಿದರೆ ಏನಪ್ಪ ಅಂದರೆ, ಎನ್ನಿಂದ ಏನೇನು ನಡೆದಿದೆ, ಒಂದಷ್ಟು ನಾವು ಒಂದು ಹಿಂದಿನ ಕತೆ, ಒಂದು ತ್ರೇತಾಯುಗ, ಒಂದು ದ್ವಾಪರಯುಗ, ಸೊ ಆ ಒಂದು ಯುಗದಲ್ಲಿ ನಡೆದಿರುವಂಥ ಒಂದಷ್ಟು ರಾಮನ ಕಾಲದಲ್ಲಿ, ಕೃಷ್ಣನ ಕಾಲದಲ್ಲಿ ನಡೆದಿರುವಂಥ ಒಂದಷ್ಟು ಟಾಪಿಕಲ್ಲಿ ನಮ್ಗೆ ಗೊತ್ತಾಗಿರುವಂಥ ವಿಚಾರ ಏನಪ್ಪ ಅಂದರೆ, ಒಂದಷ್ಟು ನಾಲೆಜ್ ಟೂಲು ಒಂದು ಭಗವದ್ಗೀತೆಯಲ್ಲಿದೆ, ಕರೆಕ್ಟಾ? ಅದಕ್ಕೂ ಮೇಲೂ ಗೊತ್ತಾಗಿರೋದು ಏನಪ್ಪ ಅಂದರೆ, ಹೆಣ್ಣಿಂದ ಒಂದಷ್ಟು ತಲೆ ಉರುಳೋಗಿದೆ. ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ.